ಒಂದೇ ಒಂದು ಕ್ಷಣ, ಒಂದು ನಿರ್ಧಾರ, ಒಂದು ಜೀವವನ್ನೇ ಅಲ್ಲ, ಒಂದು ಊರನ್ನೇ ಬದಲಾಯಿಸ್ಬೋದು. ಆದರೆ ಆ ನಿರ್ಧಾರ ಸರಿನಾ ತಪ್ಪಾ ಅನ್ನೋದನ್ನು ಸಮಯನೇ ಹೇಳುತ್ತೆ. ಇಂಥದ್ದೊಂದು ಕತೆ. ಶಿವಮೊಗ್ಗದ ಒಂದು ಚಿಕ್ಕ ಹಳ್ಳಿಲಿ ಮೀನಾ ಅನ್ನೋ ಒಂದು ಹುಡುಗಿ ಇದ್ಲು. ಅವಳಿಗೆ ಡಾಕ್ಟರ್ ಆಗಬೇಕು ಅನ್ನೋದು ಕನಸು. ಆದರೆ ಅವಳ ಕನಸು ನನಸಾಗಲಿಕ್ಕೆ ತುಂಬ ಕಷ್ಟಪಡಬೇಕಾಗಿತ್ತು. ಯಾಕಂದರೆ ಅವ್ರು ತುಂಬ ಬಡವರಾಗಿದ್ದರು. ತಂದೆ ಪುಟ್ಟ ರೈತ ಆಗಿದ್ದ, ತಾಯಿ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ರು. ಮೀನಾ ಓದಿನಲ್ಲಿ ಮಾತ್ರ ತುಂಬ ಜಾಣೆ ಇದ್ಲು. ಒಂದಿನ ನಾನು ಡಾಕ್ಟ್ರ್ ಆಗೇ ಆಗ್ತೇನೆ, ನಾನು ನನ್ನ ಇಡೀ ಹಳ್ಳಿಗೆ ಸೇವೆ ಮಾಡೇ ಮಾಡ್ತೇನೆ ಅಂದ್ಕೊಂಡು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಓದ್ತಾ ಇದ್ಲು. ಇದಕ್ಕಿದ್ದಂಗೆ ಒಂದಿನ ಮೀನಾಳ ತಂದೆಗೆ ಭಾರಿ ಅನಾರೋಗ್ಯ ಆಯಿತು. ಮನೆ ಹೊಣೆಗಾರಿಕೆ ಮೀನಾಳ ಮೇಲೆ ಬಿತ್ತು. ಅವಳು ಓದನ್ನು ಬಿಟ್ಟು ಕೆಲಸಕ್ಕೆ ಹೋಗಬೇಕಾದಂತಹ ದಿನಗಳು ಬಂದು ತುಂಬ ಬೇಜಾರಾಯಿತು ಅವಳಿಗೆ. ದಿನಗಳು ಕಳೀತಾ ಇದ್ದಾವೆ. ಅವಳ ಕನಸು ನಿಧಾನವಾಗಿ ಮಸ್ಕಾಗ್ತಾ ಇತ್ತು. ಒಂದಿನ ಮನೆ ಹಳೆ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸ್ತಿದ್ದಾಗ ಮೀನಾಳಿಗೆ ಅವಳ ಹಳೇ ಶಾಲೆಯ ಪುಸ್ತಕ ಸಿಕ್ತು. ಅದನ್ನು ಸುಮ್ಮನೆ ಕುತೂಹಲಕ್ಕಾಗಿ ತೆರೆದಾಗ ಅದರಲ್ಲಿ ಅವಳು ಬರೆದಿದ್ಲು, ನಾನು ಡಾಕ್ಟರ್ ಆಗುತ್ತೇನೆ. ಅವಳ ಕಣ್ಣು ನೀರಿನಿಂದ ತುಂಬೋಯ್ತು. ಆ ದಿನ ಮೀನಾಳ ಮನಸ್ಸಿನಲ್ಲಿ ನಾನು ನನ್ನ ಕನಸನ್ನು ಬಿಡಬಾರ್ದು ಅನ್ನೋ ನಿರ್ಧಾರದ ಕಿಡಿ ಹತ್ತು. ಅವಳು ಆ ರಾತ್ರಿ ಕೆಲಸದ ನಂತರ ಓದಲಿಕ್ಕೆ ಪ್ರಾರಂಭ ಮಾಡಿದ್ಲು. ಜೀವನಕ್ಕಾಗಿ ಹೊರಗಡೆ ದುಡಿಬೇಕಾದಂತಹ ಅನಿವಾರ್ಯತೆ, ರಾತ್ರಿ ಇಡೀ ನಿದ್ದೆ ಇಲ್ಲ, ಓದಲೇಬೇಕಾದಂತಹ ಪರಿಸ್ಥಿತಿ. ಅವಿರತವಾಗಿ ಕಷ್ಟಪಟ್ಟು ಮೀನಾ ಓದ್ತಾನೇ ಇದ್ಲು. ಹೀಗಿರುವಾಗ ಮಳೆಗಾಲದ ಒಂದು ರಾತ್ರಿ, ಮಧ್ಯರಾತ್ರಿ ಆಗಿದೆ, ಭಾರೀ ಮಳೆ ಸುರಿತಾ ಇದೆ. ಹಳ್ಳಿಯಲ್ಲಿ ವಿದ್ಯುತ್ ಹೋಗಿದೆ, ಎಲ್ಲ ಕಡೆಯಲ್ಲೂ ಕತ್ಲು. ಮೀನಾಳ್ ಮನೆಗೆ ಯಾರೋ ಬಾಗಿಲು ಬಡ 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 ಬಡಿತಾ ಇದ್ದಾರೆ. ಜೊತೆಗೆ ಹೇಳ್ತಿದ್ದಾರೆ, ಕಾಪಾಡಿ ಯಾರಾದರೂ ಬನ್ನಿ, ಕಾಪಾಡಿ ಯಾರಾದರೂ ಬನ್ನಿ. ಮೀನಾ ಧೈರ್ಯದಿಂದ ಮನೆ ಬಾಗಿಲು ತೆಗೆದಾಗ ಒಬ್ಬ ಗರ್ಭಿಣಿ ಮಹಿಳೆ ಹೊಟ್ಟೆ ನೋವಿನಿಂದ ತುಂಬ ನರಳ್ತಾ ಇದ್ಲು. ಅವಳ ಗಂಡ ಅಳ್ತಾ ಹೇಳ್ತಾನೆ, ಈ ನಡುರಾತ್ರಿಯಲ್ಲಿ ಡಾಕ್ಟ್ರ್ ಇಲ್ಲ, ರಸ್ತೆಯಲ್ಲಿ ಪ್ರವಾಹ ಬಂದುಬಿಟ್ಟಿದೆ, ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ಮಗುವನ್ನು ಹೆಂಡತಿಯನ್ನು ಕಾಪಾಡಿ ಕಾಪಾಡಿ ಅಂತ ಗೋಗರಿತಾ ಇದ್ದ. ಪರಿಸ್ಥಿತಿನ ನೋಡಿ ಮೀನಾಳ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಆಯಿತು. ಅಯ್ಯೋ, ನಾನು ಏನು ಮಾಡಲಿ ಈಗ, ನನ್ನ ಓದು ಇನ್ನೂ ಮುಗ್ದಿಲ್ಲ, ಹೆರಿಗೆ ಮಾಡಿಸ್ಲಾ, ಏನು ಮಾಡಲಿ, ಏನು ಮಾಡಿದರೆ ಸರಿಯಾಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಆದರೆ ಯೋಚನೆ ಮಾಡ್ತಾ ನಿಲ್ಲುವಷ್ಟು ಸಮಯ ಅಲ್ಲಿರಲಿಲ್ಲ. ಗರ್ಭಿಣಿ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ಲು. ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು. ಯೋಚನೆ ಮಾಡ್ತಾ ನಿಲ್ಲುವಂಥ ಸಮಯವೇ ಅದಾಗಿರಲಿಲ್ಲ. ಅದರಿಂದ ಮೀನಾ ಅಸಾಧಾರಣವಾದಂಥ ಒಂದು ನಿರ್ಧಾರ ತಗೊಂಡೇ ಬಿಟ್ಲು. ಗಟ್ಟಿ ಧೈರ್ಯ ಮಾಡಿ ಹೇಳಿದ್ಲು, ನಾನು ಪ್ರಯತ್ನ ಮಾಡ್ತೀನಿ, ನಾನು ಹೆರಿಗೆ ಮಾಡಿಸ್ತೀನಿ ಅಂದ್ಲು. ಸುತ್ತ ಇದ್ದವರೆಲ್ಲ ಒಂದು ಸಾರಿ ಬೆಚ್ಚಿಬಿದ್ರು. ಅರೆ, ಈ ಓದ್ತಾ ಇರೋ ಹುಡುಗಿನ, ನಿನ್ಗೇನು ಹುಚ್ಚ, ಇದೇನು ಆಟ ಅಲ್ಲ, 2 ಜೀವಗಳ ಪ್ರಶ್ನೆ ಅಂತೆಲ್ಲ ಮಾತಾಡಿದ್ರು. ಅವಳಿಗೆ ಎಚ್ಚರಿಕೆ ಕೊಟ್ಟರು. ಆದರೆ ಮೀನಾಳ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು, ಹಾಗೆಲ್ಲ ಯೋಚನೆ ಮಾಡಲಿಕ್ಕೆ ಸಮಯ ಇದು ಅಲ್ವೇ ಅಲ್ಲ, 2 ಜೀವವನ್ನು ಉಳಿಸೋ ಪ್ರಯತ್ನ ನಾನು ಮಾಡಲೇಬೇಕು ಅಂತ ದೃಢ ನಿರ್ಧಾರ ಮಾಡಿಬಿಟ್ಲು. ಗರ್ಭಿಣಿಯನ್ನು ಮನೆ ಒಳಗಡೆ ಕರ್ಕೊಂಡು ಹೋದ್ರು. ಮೀನಾಳ ಕೈಗಳು ನಡುಕ್ತಿದ್ದಾವೆ, ಏನು ಮಾಡ್ಲಪ್ಪ, ಹೇಗೆ ಮಾಡಲಿ ಅಂತ. ಆದರೆ ಮನಸ್ಸು ಗಟ್ಟಿ ಆಗ್ತಿದೆ. ಹೊರಗೆ ಮಳೆ ಗರ್ಜನೆ, ಆ ರೀತಿ ಮಳೆ ಸುರಿತಾ ಇದೆ. ಒಳಗೆ ಜೀವಗಳ ಹೋರಾಟ ನಡೀತಾ ಇದೆ. ದೇವರೇ, ತಪ್ಪಾದರೆ ಏನು ಮಾಡಲಿ, ನೀನೇ ಕಾಪಾಡು ಅಂತ ಮೀನಾ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡಿ ಚಿಕಿತ್ಸೆ ಪ್ರಾರಂಭ ಮಾಡೇ ಬಿಟ್ಲು. ಕೆಲವೇ ಕ್ಷಣ ಕಳಿತು. ಒಂದು ಕ್ಷಣ ಎಲ್ಲವೂ ನಿಂತಂತೆ ಮೌನ ಆವರಿಸ್ಕೊಂಡ್ಬಿಡ್ತು. ಇದ್ದಕ್ಕಿದ್ದಂತೆ ಹಠಾತ್ ಮಗು ಅಳುವ ಶಬ್ದ ಕೇಳಿಸ್ತು. ಎಲ್ಲರೂ ಬೆಚ್ಚಿ ಬಿದ್ರು. ಆದರೆ ಆ ಮಹಿಳೆ ಬದುಕಿದ್ಲು. ಮಗು ಕೂಡ ಆರೋಗ್ಯವಾಗಿ ಸುರಕ್ಷಿತವಾಗಿತ್ತು. ಮಗುವಿನ ಅಳು ಕೇಳ್ತಿದ್ದ ಹಾಗೆ ಮೀನಾ ಮಾತ್ರ ಕುಸ್ಸು ಬಿದ್ದುಬಿಟ್ಲು. ಅವಳಿಗೆ ಸ್ವಲ್ಪ ಹೊತ್ತು ಕಣ್ಕತ್ಲೆ ಬಂದ ಹಾಗಾಯಿತು. ಕಣ್ಣು ಬಿಟ್ಟಾಗ ಹಲವಾರು ಪ್ರಶ್ನೆಗಳು ಒಮ್ಮೆಲೆ ಬಂದೆರಗಿದ್ವು. ಅಯ್ಯೋ, ನಾನೇನು ಮಾಡಿದೆ, ಇದು ಸರಿ ಇತ್ತಾ, ಅಲ್ಲ ಮಾಡಿದ್ದು ತಪ್ಪಾಯ್ತಾ, ಏನಾಯಿತು ಅಂತ ಯೋಚನೆಗಳು ಬರಲಿಕ್ಕೆ ಶುರು ಆಯಿತು. ಜನಗಳು ಪಿಸ ಪಿಸ ಅಂತ ಮಾತಾಡ್ಕೊಳ್ತಾ ಇದ್ರು. ಅವಳು ತಪ್ಪು ಮಾಡಿದರೆ ಕಾನೂನು ಶಿಕ್ಷೆ ಆಗುತ್ತಲ್ವಾ, ಕಾನೂನು ಸಮಸ್ಯೆ ಆಗುತ್ತಲ್ವಾ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. 1 ವಾರ ಆಯಿತು. ಮಳೆಯೂ ಸಹ ನಿಂತಿತ್ತು. ವಾರದ ನಂತರ ಸಿಟಿಯಿಂದ ಡಾಕ್ಟ್ರ್ ಒಬ್ಬರು ಬಂದರು. ವಿಷಯ ತಿಳಿದು ಬಾಣಂತಿ ಮತ್ತು ಮಗುವನ್ನು ಪರಿಶೀಲಿಸಿದ್ರು. ಇಬ್ಬರು ಆರೋಗ್ಯವಾಗಿದ್ದರು. ಹಳ್ಳಿ ಜನರಿಗೆ ಡಾಕ್ಟ್ರ್ ಹೇಳಿದರು, ಈ ಹುಡುಗಿ ಮಾಡಿದ್ದು ಅದ್ಭುತ, ಇವಳು ಇರಲಿಲ್ಲ ಅಂದಿದ್ರೆ ಇಬ್ಬರೂ ಬದುಕ್ತಿರ್ಲಿಲ್ಲ. ಈ ಮಾತನ್ನು ಕೇಳಿ ಎಲ್ಲರೂ ಮೌನ ಆದರು. ಸ್ವಲ್ಪ ಹೊತ್ತಲ್ಲೇ ಭರ್ಜರಿಯಾದ ಚಪ್ಪಾಳೆಯನ್ನು ಹೊಡೆದ್ರು. ವರ್ಷಗಳು ಕಳೀತಾ ಬಂದವು.
ಮೀನಾ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದ್ಲು. ಒಳ್ಳೆ ಡಾಕ್ಟರ್ ಆದರು. ಹಳ್ಳಿಯ ಜನ ಆಶ್ಚರ್ಯಪಟ್ಟರು. ಕೆಲವು ವರ್ಷಗಳ ನಂತರ ಅದೇ ಹಳ್ಳಿಯಲ್ಲಿ ಹೊಸದೊಂದು ಆಸ್ಪತ್ರೆ ತೆರೆದರು. ಅಲ್ಲಿ ನೋಡಿದರೆ ಡಾಕ್ಟರ್ ಮೀನಾ. ಅವಳು ತನ್ನ ತಂದೆ ಆಗಿರುವ ಅನೇಕ ಜನರಿಗೆ ಚಿಕಿತ್ಸೆ ಕೊಡ್ತಾ ಇದ್ಲು. ಮೀನಾ ಆ ದಿನ ತಗೊಂಡಂತಹ ನಿರ್ಧಾರ ಎಲ್ಲವನ್ನೂ ಬದಲಿಸಿಬಿಟ್ಟಿತ್ತು. ಜೀವನದಲ್ಲಿ ಕೆಲ ನಿರ್ಧಾರಗಳು ನಮ್ಮನ್ನೇ ಭಯಪಡಿಸ್ತವೆ, ಆದರೆ ಅದೇ ನಿರ್ಧಾರಗಳು ನಮ್ಮನ್ನು ಅತ್ಯಂತ ದೊಡ್ಡವರನ್ನಾಗಿ ಬೆಳೆಸ್ತವೆ. ಭಯ ಇದ್ರೂ ಮುಂದಕ್ಕೆ ಹೋಗೋರು ಅವರೇ ಇತಿಹಾಸ ಬರೀತಾರೆ. ಈ ಕಥೆಯ ನೀತಿ ಅಂದರೆ ಕನಸುಗಳು ಸಾಯೋದಿಲ್ಲ, ನಾವು ಅವುಗಳನ್ನು ಬಿಟ್ಟಾಗ ಮಾತ್ರ ಅವು ಮರೆಯಾಗ್ತವೆ. ಕನಸುಗಳನ್ನು ದೊಡ್ಡದಾಗಿ ಕಾಣಿ, ಅದನ್ನು ಗುರಿಯಾಗಿಟ್ಟುಕೊಂಡು ಕೆಲಸವನ್ನು ಮುಂದುವರಿಸಿ. ಯಶಸ್ಸು ನಮ್ಮ ಬೆನ್ನತ್ತಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ರಿಗೂ ಕಳಿಸ್ಕೊಡಿ. ನಮಸ್ಕಾರ.